ನಮಸ್ಕಾರ. ನಾವು ಇವತ್ತು ಬಂದಿರೋದು ಬಳ್ಳಾರಿಯಲ್ಲಿ ವಿಶೇಷವಾದಂಥ ಒಂದು ಭಾಳ ಹಳೆಯ ಗುಡಿ ಅಂದರೆ ಇಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಅಂತ ಭಾಳ ಪ್ರಸಿದ್ಧವಾದಂಥ ಗುಡಿ ಇಲ್ಲಿದೆ. ಒಬ್ಬರು ಭಕ್ತರು ಇಲ್ಲೂ ಕೋಟೆ ಆಂಜನೇಯ ದೇವಸ್ಥಾನ ಅದೇ ಅಂತಂತ ಹೇಳಿದಾಗ ನಾವು ಇಲ್ಲಿ ನೋಡಬೇಕು ಅಂತ ಭಾಳ ಆಸೆ ಇತ್ತು. ಅದು ಇವತ್ತು ನಮಗೆ ದರ್ಶನ ಭಾಗ್ಯ ಹೋಗಿ ಅವಕಾಶ ಸಿಕ್ತು. ಇಲ್ಲಿ ಬಳ್ಳಾರಿಯಿಂದ ಇಲ್ಲಿ ಕೋಟೆ ಆಂಜನೇಯ ದೇವಸ್ಥಾನ ಅಂದರೆ ಮೋತಿ ಸರ್ಕಲ್ ಹತ್ತಿರ ಇದು ಇರೋದರಿಂದ ನಮಗೆಲ್ಲರಿಗೂ ಆ್ಯಕ್ಚುಲಿ ಇದೆಲ್ಲರಿಗೂ ಗೊತ್ತುಂಟು. ಯಾರಿಗೆ ಗೊತ್ತಿಲ್ಲ ಇದನ್ನು ನಾವು ಪರಿಚಯ ಮಾಡಿಸ್ತೀವಿ ಅಷ್ಟು. ಬಿಟ್ಟರೆ ಇದು ಕೋಟೆ ಆಂಜನೇಯ ದೇವಸ್ಥಾನ ಅಂದರೆ ಹಳೆಯ ದೇವಸ್ಥಾನ, ಎಲ್ಲರಿಗೂ ಗೊತ್ತಿರ್ತದೆ. ಇದು ಆಲ್ಮೋಸ್ಟು ಯಾರಿಗೆ ಗೊತ್ತಿರೋಂಗಿಲ್ಲ ಅನ್ನೋದು ಅವ್ರಿಗೆ ಮಾತ್ರ ಇದು ನಾವು ಪರಿಚಯ ಮಾಡಿಸೋದಷ್ಟೇ. ಇದು ಭಾಳ ಪ್ರಸಿದ್ಧವಾದಂಥ ಕೋಟೆ ಆಂಜನೇಯ ದೇವಸ್ಥಾನ. 500 ವರ್ಷದ ಶತಮಾನದ್ದೇ ಒಂದು ಇತಿಹಾಸ ಇದೆ. ಅಂದರೆ ವ್ಯಾಸರಾಜ ಕಾಲದ್ದು ಹನುಮಂತ ದೇವರು. ಇದನ್ನು ನಾವು ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ನಮ್ಮ ಅರ್ಚಕರಾದಂಥ ಪವನಾಚಾರ್ಯರು ಇದ್ದಾರೆ. ಪವನಾಚಾರ್ಯ ಜೊತೆ ಈಗ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಇಲ್ಲೇ ಆಚಾರ್ಯ ಹತ್ರ ಭೇಟಿ ಆಗೋಣ. ಆಚಾರ್ಯ ನಮಸ್ಕಾರ. ನಮಸ್ತೆ. ಇಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದ್ದು ಎಷ್ಟು ವರ್ಷದ್ದು ಅಂದಾಜು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಂ ರಾಮನಾಮ ವರಾನನೆ. 16ನೇ ಶತಮಾನದಲ್ಲಿ ವ್ಯಾಸರಾಜರ ಕಾಲದಲ್ಲಿ ವ್ಯಾಸರಾಜರು 732 ಪ್ರಾಣದೇವರುಗಳನ್ನು ಪ್ರತಿಷ್ಠಾಪನೆ ಮಾಡತಕ್ಕಂತಹ ಸಂಕಲ್ಪವನ್ನು ಮಾಡಿಕೊಂಡು ಅವರ ಸಂಚಾರ ಕ್ರಮದಲ್ಲಿ ಈ ನಗರಕ್ಕೆ ಬಂದಾಗ ಈ ಕೋಟೆಯ ಗೋಡೆಯಲ್ಲಿ ಪ್ರಾಣದೇವರು ಉದ್ಭವ ಆಗಿರತಕ್ಕಂತಹ ಸಂಗತಿ ಅವರ ಸ್ವಪ್ನದಲ್ಲಿ ಗೋಚರವಾಗಿ ಅವರು ಅದನ್ನು ಹುಡುಕಿಕೊಂಡು ಬಂದು ಅವರು ಬಂದಂತಹ ಸಾಕ್ಷಿಗಾಗಿ ಎಡಭಾಗದಲ್ಲಿ ಬಲಭಾಗದಲ್ಲಿ ಶಂಖ ಚಕ್ರಗಳ ಕೆತ್ತನೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನಾದಿಗಳ ಮುಖಾಂತರ ಅಲ್ಲಿ ಪ್ರಾಣದೇವರ ಸಾನ್ನಿಧ್ಯವನ್ನು ಜಾಗೃತಗೊಳಿಸಿ ಅಂದಿನಿಂದ ಇಂದಿನ ಪರ್ಯಂತವಾಗಿ ಸುಮಾರು 5 ಶತಮಾನಗಳ ಪರ್ಯಂತದಿಂದ ನಿತ್ಯ ತಂತ್ರಸಾರ ಆಗಮೋಕ್ತ ಪದ್ಧತಿಯಲ್ಲಿ ನಿತ್ಯ ಪ್ರಾಣದೇವರ ಪೂಜೆ ಆಗುತ್ತಿದೆ. ಅದೇ ರೀತಿಯಾಗಿ 2000 ಇಸ್ವಿಯಲ್ಲಿ ಮಂತ್ರಾಲಯ ರಾಘವೇಂದ್ರ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಸುಷಮೀಂದ್ರ ತೀರ್ಥರ ಕರಕಮಲದಿಂದ ರಾಘವೇಂದ್ರ ರಾಮಚಂದ್ರ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಪ್ರಾಣದೇವರ ಇನ್ನು ಹೆಚ್ಚಿನ ಜಾಗೃತೆಗಾಗಿ ಪ್ರಾಣದೇವರ ಅಂತರ್ಯಾಮಿಯಾಗಿ ರಾಮಚಂದ್ರ ದೇವರ ಸಹಿತ ಇನ್ನು ನಿತ್ಯ ಉಪಾಸನೆಗೊಳ್ಳಬೇಕು ಎಂಬ ದೃಷ್ಟಿಯಿಂದ ಅಂದಿನಿಂದ ಇಂದಿನ ಪರ್ಯಂತವಾಗಿ ಈ ನಗರದಲ್ಲಿರತಕ್ಕಂತಹ ಎಲ್ಲ ಖ್ಯಾತನಾಮರು ಸಹಿತ ಪ್ರಾಣದೇವರ ರಾಮಚಂದ್ರ ದೇವರ ಭಕ್ತರಾಗಿ ಪ್ರತಿನಿತ್ಯ ಪ್ರತಿ ಶನಿವಾರಗಳಲ್ಲಿ ಬಂದು ಪ್ರಾಣದೇವರ ರಾಮಚಂದ್ರ ದೇವರ ದರ್ಶನವನ್ನ ಮಾಡಿ ಅವರ ಎಲ್ಲ ಮನೋ ಅಭಿಷ್ಟಗಳನ್ನು ನೆರವೇರಿಸಿಕೊಂಡಿದ್ದಾರೆ ಎಂಬುದಾಗಿ. ಸೂಪರ್. ನಮ್ಮಲ್ಲಿ ಬಂದಂಥ ಅವರು ಪ್ರತಿಷ್ಠಾಪನೆ ಮಾಡಿ ಹೋಗ್ಯಾರಂದ್ರೆ ನಿಮ್ಮ ಎಲ್ಲರಿಗೂ ಒಂದು ಅನುಗ್ರಹ ಖಂಡಿತ. ಅದರಲ್ಲಿ ನಂಬಿದಂತಹ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸತಕ್ಕಂತಹ ದೇವನೇ ಕೋಟೆ ಆಂಜನೇಯ ದೇವ ಎಂಬುದಾಗಿ ನಗರದಲ್ಲಿ ಎಲ್ಲ ಭಕ್ತರು ಶ್ರದ್ಧೆ ಭಕ್ತಿಗಳಿಂದ ದೇವರಿಗೆ ಪ್ರತಿನಿತ್ಯ ಬಂದು ದರ್ಶನವನ್ನ ಮಾಡಿ ಎಲ್ಲ ಮನೋ ಅಭಿಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುತ್ತಿದ್ದಾರೆ. ನಮ್ಮ ಪವನಾಚಾರ್ಯರು ಇದ್ರ ಬಗ್ಗೆ ಮಾಹಿತಿ, ಕೋಟೆ ಆಂಜನೇಯ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರು. ಅವ್ರಿಗೆ ಧನ್ಯವಾದ. ಬಟ್ ಇದರಲ್ಲಿ ನಮ್ಗೆ ಏನು ಒಂದು ತಿಳಿತಂದರೆ, ಕೋಟೆ ಆಂಜನೇಯ ದೇವಸ್ಥಾನ ಅಂದರೆ ಅವನ ದರ್ಶನ ಮಾಡಿಕೊಳ್ಳೋದೇ ಒಂದು ಭಾಗ್ಯ. ಅದರಲ್ಲಿ ನಮ್ಮ ಪವನಾಚಾರ್ಯರು ನಿತ್ಯ ಅದನ್ನು ಪೂಜೆ ಮಾಡಿ ಅಲಂಕಾರ ಮಾಡಿ ಎಲ್ಲ ರೀತಿ ಭಕ್ತರಿಗೆ ಚಂದಗೆ ಆಗುವಂಥ ಎಲ್ಲ ದೃಷ್ಟಿಯಿಂದ ಅಲಂಕಾರ ಆಯಿತು, ಪೂಜೆ ಪುನಸ್ಕಾರ ಆಯಿತು. ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ಕೋತ ಬರ್ತಿದ್ದಾರೆ. ಅಂದರೆ ಅವರ ಕೋಟಿ ಜನ್ಮವನ್ನು ಪಾವನ, ಅವ್ರ ಜೊತೆಗೆ ನಾವು ಪಾವನ. ಯಾಕಂದರೆ ಅದಕ್ಕೆ ವ್ಯಾಸರಾಜರು ಅಂದರೆ ಸಾಮಾನ್ಯ ಅಲ್ಲ, ಅವರೆಲ್ಲ ಪೂರ್ತಿ ಅಪರೋಕ್ಷ ಜ್ಞಾನಿಗಳು. ಅಂಥರಲ್ಲಿ ಹಿಂಗೆ ಪ್ರತಿಷ್ಠಾಪನೆ ಇವ್ರಿಗೂ ಒಂದು ಅವಕಾಶ ಸಿಕ್ಕಿದಂದರೆ ಇವರು ಪೂಜೆ ಮಾಡೋದ್ರಿಂದ ಇವ್ರ ಹನುಮಪ್ಪನ ದರ್ಶನ ಮಾಡೋದ್ರಿಂದ ಕೋಟೆ ಆಂಜನೇಯ ಹೆಸರು ಒಂದೇ ಅಲ್ಲ, ಕೋಟಿ ಜನ್ಮ ನಮ್ಮದು ಪಾವನ, ಎಲ್ಲರಿಗೂ ಭಕ್ತರಿಗೂ ಪಾವನ ಆಗಲಿ ಅಂತ ಆ ಭಗವಂತಿ ನಾವು ಬೇಡ್ಕೋತೀವಿ. ನಮಸ್ಕಾರ. ಸನ್ಮಾನ.
ಇದು ಧ್ವಜಸ್ತಂಭ. ಇದು ನವಗ್ರಹ. ಈ ದೇವರು ಉರ್ಕುಂದ ಈರಣ್ಣ ನರಸಿಂಹ ದೇವರು.